2025 ಮುಗಿದು 2026ರ ಕ್ಯಾಲೆಂಡರ್ ಇಯರ್ ಶುರುವಾಗಲಿಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆಯಲ್ಲಿ ಭರ್ಜರಿಯಾಗಿ ನ್ಯೂ ಇಯರ್ ವೆಲ್ಕಮ್ ಮಾಡಿಕೊಳ್ಳಲಿಕ್ಕೆ ಯುವ ಜನತೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಈಗಾಗಲೇ ಸಂಭ್ರಮ ಕೂಡ ಆರಂಭವಾಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ನ ಕೇಂದ್ರ ಬಿಂದು ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟ್ಗಳು ವರ್ಣರಂಜಿತವಾಗಿದೆ. ಕತ್ತಲಲ್ಲೂ ಕಾಮನಬಿಲ್ಲು ಎಂಬಂತೆ ವಿದ್ಯುತ್ ದೀಪಾಲಂಕಾರಗಳಿಂದ ಬೆಂಗಳೂರು ಝಗಮಗ ಅಂತಿದೆ. ಕೋರಮಂಗಲ, ಇಂದಿರಾನಗರ, ವೈಟ್ ಫೀಲ್ಡ್, ಮಹದೇವಪುರ, ಏರ್ಪೋರ್ಟ್ ಮಾಲ್ಗಳು, ಪಬ್ಗಳು, ಕ್ಲಬ್ಗಳು, ಹೋಟೆಲ್, ರೆಸ್ಟೋರೆಂಟ್ಗಳು, ಬಾರ್ಗಳು ಎಲ್ಲಿ ನೋಡಿದ್ರೂ ಜನಜಂಗುಳಿ. ಮಧ್ಯರಾತ್ರಿ 1 ಗಂಟೆಯವರೆಗೂ ಪಾರ್ಟಿಗೆ ಅವಕಾಶ ಕೊಡಲಾಗಿದೆ. 1 ಗಂಟೆ ನಂತರ ನಿಯಮ ಪಾಲಿಸದೆ ಬಾರ್, ಪಬ್, ಕ್ಲಬ್ಗಳಿಗೆ ದಂಡ ಪಾಲಿಸದಂತಹ ಇವರೆಲ್ಲರಿಗೂ ಕೂಡ ನಿಯಮ ವಿಧಿಸೋದಕ್ಕೆ ಪೊಲೀಸರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಿನ ಹಾಟ್ಸ್ಪಾಟ್ ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಹೊಸ ವರ್ಷದ ಸಂಭ್ರಮ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಈಗ ನೇರವಾಗಿ ವರದಿಯನ್ನು ಕೊಡ್ತಾರೆ. ಓಕೆ, ಇಬ್ಬರು ಪ್ರತಿನಿಧಿಗಳು ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬ್ರಿಗೇಡ್ ರೋಡ್ನಿಂದ ನರಸಿಂಹಮೂರ್ತಿ ಮತ್ತು ಚರ್ಚ್ ಸ್ಟ್ರೀಟ್ನಿಂದ ನಾಗೇಶ. ಮೊದಲಿಗೆ ಬ್ರಿಗೇಡ್ ರೋಡ್ನಲ್ಲಿ ಹೇಗೆ ಕಲರ್ಫುಲ್ ಆಗಿ ಕಂಗೊಳಿಸ್ತಾ ಇದೆ, ನ್ಯೂ ಇಯರ್ನ ಸೆಲೆಬ್ರೇಷನ್ ಹೇಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನರಸಿಂಹಮೂರ್ತಿ ತಿಳಿಸ್ತಾರೆ. ಎಸ್, ಗೋ ಹೆಡ್ ನರಸಿಂಹಮೂರ್ತಿ. ದಿವ್ಯಾ, ಹೊಸ ವರ್ಷ 2026ಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದ್ದಾವೆ. ಇನ್ನು ಕೇವಲ 3 ಗಂಟೆಗಳು ಕಳೆದ್ರೆ ಹೊಸ ವರ್ಷ 2026 ಬರುತ್ತೆ. ಹೀಗಾಗಿ ಹೊಸ ವರ್ಷವನ್ನ ಕಣ್ತುಂಬಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಬ್ರಿಗೇಡ್ ರೋಡ್ ಸಜ್ಜಾಗಿ ನಿಂತಿದೆ. ಬ್ರಿಗೇಡ್ ರೋಡ್ನಲ್ಲಿ ಈಗಾಗಲೇ ವಿದ್ಯುತ್ ದೀಪಾಲಂಕಾರಗಳಿಂದ ಬ್ರಿಗೇಡ್ ರೋಡ್ ಅನ್ನ ಸಿಂಗಾರಗೊಳಿಸುವ ಕೆಲಸವನ್ನ ಬ್ರಿಗೇಡ್ ರೋಡ್ ಅಸೋಸಿಯೇಷನ್ ಮಾಡಿದೆ. ಅದ್ರ ಜೊತೆಗೆ ಪೊಲೀಸರು ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಬಂದೋಬಸ್ತನ್ನ ಮಾಡಿಕೊಂಡಿದ್ದಾರೆ. ಬಹುಶಃ ಈ ರೀತಿಯಾದಂತಹ ಒಂದು ಚಿತ್ರಣವನ್ನ ನಾವು ಕಳೆದ 10 ರಿಂದ 12 ವರ್ಷಗಳಲ್ಲಿ ನೋಡೇ ಇರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ಬಾರಿ ತುಂಬಾ ವಿರಳವಾದಂತಹ ಸಂಖ್ಯೆ ಜನರು ಬ್ರಿಗೇಡ್ ರೋಡ್ನಲ್ಲಿ ಕಂಡು ಬರ್ತಿದ್ದಾರೆ. ಕಾರಣ ಬಹುತೇಕ ಸ್ಟ್ರಿಕ್ಟ್ ನಿಯಮಗಳು ಇರಬಹುದೇನೋ, ಆದ್ರೆ ಕಳೆದ ವರ್ಷ ಇದೇ ಸಮಯಕ್ಕೆ ಬ್ರಿಗೇಡ್ ರೋಡ್ ರಸ್ತೆ ಏನಿದೆ, ಎಂಜಿ ರೋಡ್ನಿಂದ ಬ್ರಿಗೇಡ್ ರೋಡ್ ಸಂಪರ್ಕವನ್ನ ಕಲ್ಪಿಸುವ ರಸ್ತೆಯನ್ನ ಸಂಪೂರ್ಣವಾಗಿ ಈಗಾಗಲೇ ಬಂದ್ ಮಾಡಿ ಇಲ್ಲಿ ಜನರು ಯಾವ ಮಟ್ಟಿಗೆ ಇದ್ರು ಅಂದ್ರೆ ಕಾಲು ಇಕ್ಕೋದಕ್ಕೂ ಕೂಡ ಜಾಗ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಜನರಿದ್ರು. ಆದ್ರೆ ಇನ್ನೂ ಕೂಡ ವೆಹಿಕಲ್ಗಳ ಮೂವ್ಮೆಂಟ್ ಇದೆ. ಕಾರಣ ಇಷ್ಟೇ, ಅಷ್ಟರ ಮಟ್ಟಿಗೆ ಜನರು ಬರ್ತಿಲ್ಲ. ಪೊಲೀಸರ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತ ಹೇಳಿದ್ರೆ ಸುಮಾರು 4 ಲಕ್ಷ ಜನ ಇಲ್ಲಿ ಸೇರಬಹುದು ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದ್ರೆ ಈಗ ಅಷ್ಟು ಕಂಡು ಬರ್ತಿಲ್ಲ. ಇನ್ನು ಒಂದು ಕಾಲಾವಕಾಶ ಇದೆ. ಹೀಗಾಗಿ ನೋಡ್ಬೇಕು ಬರ್ತಾರೋ ಏನೋ ಎತ್ತ ಅಂತೇಳಿ. ಆದ್ರೆ ಪೊಲೀಸರ ಬಿಗಿ ನಿಯಮಗಳು, ಅದರಲ್ಲೂ ಪ್ರಮುಖವಾಗಿ ಈ ಒಂದು ಏರಿಯಾದಲ್ಲೇ ಸುಮಾರು 3,500 CCTVಗಳನ್ನ ಹಾಕೊಂಡಿದ್ದಾರೆ. 3,500 CCTVಗಳ ಜೊತೆಗೆ ಪೊಲೀಸರು ಇಲ್ಲಿ ಒಂದ್ ರೀತಿ ಸರ್ಪಗಾವಲು, ಹೆಜ್ಜೆಗೂ ಪೊಲೀಸರಿದ್ದಾರೆ. ಹೆಜ್ಜೆಗೂ ಪೊಲೀಸರು ಬಂದೋಬಸ್ತನ್ನ ಮಾಡ್ಕೊಳ್ತಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು, ಹೆಣ್ಮಕ್ಳಿಗೆ ಒಂದಷ್ಟು ಕಿರುಕುಳಗಳಾಗಬಾರ್ದು, ಲೈಂಗಿಕ ಕಿರುಕುಳಗಳು, ದೌರ್ಜನ್ಯಗಳಾಗಬಾರ್ದು. ಈ ನಿಟ್ಟಿನಲ್ಲಿ ಬಿಗಿ ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ. ಬಹುಶಃ ಈ ವರ್ಷ ಇದೇ ರೀತಿಯಾದಂತಹ ಚಿತ್ರಣ ಇರಬಹುದೇನೋ. ಯಾಕಂತ ಹೇಳಿದ್ರೆ ಇಷ್ಟೊತ್ತಿಗಾಗಲೇ ಸಂಪೂರ್ಣವಾಗಿ ರಸ್ತೆ ಫುಲ್ಲು ಜನರಿಂದ ತುಂಬಿ ತುಳುಕ್ಬೇಕಿತ್ತು. ಆದ್ರೆ ಅಷ್ಟರ ಮಟ್ಟಿಗೆ ಜನರು ಕಂಡು ಬರ್ತಿಲ್ಲ. ತೀರಾ ವಿರಳವಾಗಿ ಬ್ರಿಗೇಡ್ ರಸ್ತೆಯಲ್ಲಿ ಜನ ಕಂಡು ಬರ್ತಿದ್ದಾರೆ. ಬ್ಯಾರಿಕೇಡ್ ಅನ್ನ ಹಾಕಿ ಫುಟ್ಪಾತ್ ನಲ್ಲಿ ಒಂದು ಸೈಡ್ ನಲ್ಲಿ ಹೋಗೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಅಷ್ಟರ ಮಟ್ಟಿಗೆ ಏನು ಜನಸಂಖ್ಯೆ ಕಂಡು ಬರ್ತಿಲ್ಲ. ಬಹುತೇಕ ಇನ್ನೊಂದ್ 2 ಗಂಟೆಯಲ್ಲಿ ಜನರು ಬರ್ತಾರ ಇಲ್ವಾ ಗೊತ್ತಿಲ್ಲ. ಆದ್ರೆ ಪೊಲೀಸರಂತೂ ಕಟ್ಟುನಿಟ್ಟಿನ ಬಿಗಿ ನಿಯಮವನ್ನ ಮಾಡ್ಕೊಂಡಿದ್ದಾರೆ. ಈ ಮೊದಲೇ ಬುಕ್ ಆಗಿದ್ದಂತಹ ಇಡೀ ಪಬ್ಬು, ಬಾರು, ರೆಸ್ಟೋರೆಂಟ್ಗಳು ಫುಲ್ ಆಗಿದ್ದಾವೆ. ಅದನ್ನ ಹೊರತುಪಡಿಸಿದ್ರೆ ಎಂದಿನಂತೆ ಬ್ರಿಗೇಡ್ ರೋಡ್ ಹೊಸ ವರ್ಷವನ್ನ ಸ್ವಾಗತವನ್ನ ಮಾಡೋದಕ್ಕೆ ಸಜ್ಜಾಗಿ ನಿಂತಿದೆ. ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ನಾಗೇಶ್, ಚರ್ಚ್ ಸ್ಟ್ರೀಟ್ ನಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಾಗೇಶ್, ಈಗ ಮೂರ್ತಿ ಹೇಳ್ತಾ ಇದ್ರು ಬ್ರಿಗೇಡ್ ರೋಡ್ ನಲ್ಲಿ ಇಷ್ಟೊತ್ತಿಗಾಗ್ಲೇ ಜನರಿಂದ ತುಂಬಿ ತುಳುಕಬೇಕಾಗಿತ್ತು. ಈ ಬಾರಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಕಾಣಿಸ್ತಿಲ್ಲ ಅಂತ. ಚರ್ಚ್ ಸ್ಟ್ರೀಟ್ ನಲ್ಲೂ ಸೇಮ್ ಹಾಗೇ ಇದೆಯಾ? ದಿವ್ಯಾ, ಖಂಡಿತವಾಗಿಯೂ ಸ್ಟ್ಯಾಂಪೇಡ್ ಆದ ನಂತರ ಜನರು ಎಲ್ಲ ಎಚ್ಚೆತ್ಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾನು ಚರ್ಚ್ ಸ್ಟ್ರೀಟ್ನಲ್ಲಿರುವಂಥ ಚಿತ್ರಣದ ಬಗ್ಗೆ ತೋರಿಸ್ತಾ ಇದ್ದೀನಿ. ಈ ಸಮಯಕ್ಕೆ ಈಗಾಗಲೇ ಚರ್ಚ್ ಸ್ಟ್ರೀಟ್ ಸಂಪೂರ್ಣವಾಗಿ ತುಂಬಿ ತುಳುಕಬೇಕಾಗಿತ್ತು. ಆದರೆ ಈ ಬಾರಿ ಸಂಪೂರ್ಣವಾಗಿ ಕಡಿಮೆ ಜನ ಇದ್ದಾರೆ ಅನ್ನುವಂಥದ್ದು ಇಲ್ಲಿಯ ಚಿತ್ರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂಥದ್ದು. 9 ಗಂಟೆ ಆದರೂ ಕೂಡ ಜನರು, ಯುವಕ ಯುವತಿಯರು ಎಂಜಿ ರೋಡ್, ಬ್ರಿಗೇಡ್ ರೋಡ್ ಕಡೆ ಕಡಿಮೆ ಸಂಖ್ಯೆಯಲ್ಲಿ ಬಂದಿರುವಂಥ ದೃಶ್ಯಾವಳಿಗಳೇ ಕಾಣ್ತಾ ಇರುವಂಥದ್ದು. ಯಾಕಂದರೆ ಈ ಬಾರಿ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬಾರ್ದಂತ ಹೇಳಿ ಬೆಂಗಳೂರು ಪೊಲೀಸರು ಸಾಕಷ್ಟು ದೊಡ್ಡ ಮಟ್ಟದ ಭದ್ರತೆಯನ್ನು ಮಾಡಿಕೊಂಡಿದ್ರು. ಆ ಭದ್ರತೆಗೆ ಎದುರಿ ಕೆಲವು ಜನರು ಬಂದಿಲ್ಲ ಅನ್ನುವಂಥದ್ದು ಇಲ್ಲಿನ ಮೇಲ್ನೋಟಕ್ಕೆ ಕಾಣ್ತಿರುವಂಥ ದೃಶ್ಯಾವಳಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ
ಗೊತ್ತಾಗ್ತಾ ಹೋಗುತ್ತೆ. ಎಲ್ಲಿಂದ ನಾನು ಎಂಪೈರ್ ಹೋಟೆಲಿಂದ ಈ ಕಡೆ ಚರ್ಚ್ ಸ್ಟ್ರೀಟ್ ಸಂಪೂರ್ಣವಾಗಿ ವಿಜುವಲ್ಸ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ಯುವಕ ಯುವತಿಯರ ಗುಂಪು ಸೇರಿದರೆ ನೋಡಿದರೆ ಅದನ್ನು ಹೊರತುಪಡಿಸಿದಂತೆ ಜನ ಸಂಪೂರ್ಣವಾಗಿ ಕಡಿಮೆ ಸಂಖ್ಯೆಯಲ್ಲಿ ಈ ಬಾರಿ ಬಂದಿದ್ದಾರೆ ಅನ್ನುವಂಥದ್ದು ಇಲ್ಲಿಯ ಚಿತ್ರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಸ್ಟಾಂಪೇಡ್ ಆದ ಬಳಿಕ ಬೆಂಗಳೂರು ಪೊಲೀಸರು ಕಳೆದ ಬಾರಿ ಬಂದಂಥ ಜನ ಬಂದರೆ ಸಾಕಷ್ಟು ಸಮಸ್ಯೆ ಆಗ್ಬೋದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಬಹಳ ದೊಡ್ಡ ಮಟ್ಟದ ಭದ್ರತೆಯನ್ನು ಮಾಡ್ಕೊಂಡಿದ್ರು. ಮತ್ತು ಯಾವುದೇ ರೀತಿಯ ಸಮಸ್ಯೆಗಳಾಗದಂತೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದ್ದಂಥ ಕಾರಣಕ್ಕಾಗಿ ಈ ಬಾರಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಜನರು ಬಂದಂತೆ ಕಾಣ್ತಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಮೋಜು ಮಸ್ತಿ ಇರಲಿ, ಆದರೆ ಯಾವುದೇ ಕಿರಿಕಿರಿ ಆಗದೇ ಇರಲಿ ಅನ್ನೋದೇ ನಮ್ಮ ಆಶಯ. ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಡದಂತೆ ಹೊಸ ವರ್ಷ ಸಂಭ್ರಮ ಮಾಡಿ ಯುವತಿಯರ ಜೊತೆಗೆ ಅನಾಗರಿಕತೆಯಿಂದ ವರ್ತನೆ ಮಾಡೋದು ಬಿಟ್ಟು ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಸಂಭ್ರಮಿಸಿ. MG ರೋಡ್ ಹಾಗೂ ಬ್ರಿಗೇಡ್ ರೋಡ್ಗೆ 4 ಲಕ್ಷ ಜನ, ಇಡೀ ಬೆಂಗಳೂರಿನಲ್ಲಿ 10 ಲಕ್ಷ ಜನ ಹೊಸ ವರ್ಷ ಸಂಭ್ರಮಾಚರಣೆಗೆ ಸೇರುವಂತಹ ನಿರೀಕ್ಷೆಯನ್ನು ಪೊಲೀಸ್ ಇಲಾಖೆ ಹೊಂದಿದೆ. ಇಡೀ ನಗರದಾದ್ಯಂತ ಪೊಲೀಸ್ ಹದ್ದಿನ ಕಣ್ಣನ್ನು ಇರಿಸಿದ್ದು, ಅದರಲ್ಲೂ MG ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲ, ಇಂದಿರಾನಗರದಲ್ಲಿ CCTVಯನ್ನು ಅಳವಡಿಕೆ ಮಾಡಿದ್ದಾರೆ. ಮೈಕ್ಗಳ ಮೂಲಕವೂ ಅನೌನ್ಸ್ಮೆಂಟ್ ಮಾಡಲಾಗ್ತಿದೆ. ಪೊಲೀಸರು ಬಾಡಿ ವಾರ್ನ್ ಕ್ಯಾಮ್ರಾಗಳನ್ನು ಬಳಸ್ತಾ ಇದ್ದಾರೆ. ಮಹಿಳೆಯರನ್ನ ಚುಡಾಯಿಸಿದ್ರೆ ಹುಷಾರ್. ಮಫ್ತಿಯಲ್ಲಿ ಚೆನ್ನಮ್ಮ ಪಡೆ ಸಿದ್ಧವಾಗಿದೆ. ಅನುಚಿತವಾಗಿ ವರ್ತಿಸಿ ತಗಲಾಕೊಂಡ್ರೆ ಶಾಸ್ತಿ ಕಟ್ಟಿಟ್ಟ ಬುತ್ತಿ. AI CCTVಗಳು, ಡ್ರೋನ್ ಕ್ಯಾಮೆರಾಗಳು, ಮಹಿಳೆಯರ ಭದ್ರತೆಗಾಗಿಯೇ ಐಲ್ಯಾಂಡ್ಗಳು, ವಾಚ್ ಟವರ್ಗಳು, ಬ್ಯಾರಿಕೇಡ್ಗಳು, ಜೊತೆಗೆ ಹೊಸದಾಗಿ QR ಕೋಡ್ಗಳನ್ನು ರಸ್ತೆಯ ಪಕ್ಕದಲ್ಲೇ ಅಂಟಿಸಿರ್ತಾರೆ. ಈ QR ಕೋಡ್ ಸ್ಕ್ಯಾನ್ ಮಾಡಿದರೆ ಎಲ್ಲಿ ಟ್ರಾಫಿಕ್ ಜಾಮ್ ಇದೆ, ಎಲ್ಲಿ ಪೊಲೀಸರು ಹತ್ತಿರದಲ್ಲೇ ಲಭ್ಯವಿದ್ದಾರೆ, ಪೊಲೀಸ್ ಠಾಣೆ ಎಲ್ಲಿದೆ, ಆಂಬ್ಯುಲೆನ್ಸ್ನಲ್ಲಿ ಆಂಬ್ಯುಲೆನ್ಸ್ ಸೇವೆಗಳು ಎಲ್ಲಿ ಲಭ್ಯ ಇದೆ ಇತ್ಯಾದಿ ಮಾಹಿತಿಗಳೆಲ್ಲವೂ ಕೂಡ ಸಿಗುತ್ತೆ. ಇನ್ನು ಕುಡಿದು ತೀರಾ ಅಸ್ವಸ್ಥ ಆಗಿರೋರನ್ನ ಮನೆಗೆ ಸಾಗಿಸಲು ಕ್ರಮ ಕೈಗೊಳ್ಳಲಾಗಿದೆ. ಕುಡಿದು ನಡೆಯೋಕ್ಕೂ ಕೂಡ ಆಗದಂಥವ್ರು ನಶೆ ಇಳಿದಿರಲ್ವಲ್ಲ ಅಂಥವ್ರಿಗೆ ನಶೆ ಇಳಿಯೋವರೆಗೂ ಕೂಡ ವಿಶ್ರಾಂತಿ ಸ್ಥಳಗಳನ್ನು ಸ್ಥಾಪನೆ ಮಾಡಲಾಗಿದೆ. ಸ್ಟ್ರೀಟ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಇದು ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಅಲ್ಲಿ ಅಂದಾಜು 4 ಲಕ್ಷಕ್ಕಿಂತ ಜಾಸ್ತಿ ಜನ ಬರಬಹುದು ಅಂತ ನಮಗೆ ನಿರೀಕ್ಷೆ ಇದೆ. ಕೋರಮಂಗಲ ಇರಲಿ, ಇಂದಿರಾನಗರ್ ಅಥವಾ ಬೇರೆ ವೈಟ್ ಫೀಲ್ಡ್, HSR, ಬೇರೆ ಬೇರೆ ಎಲ್ಲ ಕಡೆ ಸೇರಿ ಅಂದಾಜು 10 ಲಕ್ಷ ಜನ ಸೇರ್ಬೋದಂತ ನಮ್ಗೆ. ಎಲ್ಲರಿಗೂ ತಗೊಂಡೋಗಿ ಬಿಡೋದಿಲ್ಲ, ತುಂಬಾ ಅವರು ನಡೆಯೋಕೆ ಆಗೋದಿಲ್ಲ, ಅವರಿಗೆ ಪ್ರಜ್ಞೆನೇ ಇರೋದಿಲ್ಲ ಅನ್ನೋ ಮಟ್ಟಕ್ಕೆ ಕೆಲವರೆಲ್ಲ ಹೋಗ್ಬಿಡ್ತಾರೆ. ಸೊ ಅಂತವರಿಗೆ ನಾವಲ್ಲಿ ಒಂದು ರೆಸ್ಟಿಂಗ್ ಪ್ಲೇಸ್ ಅಂತ ಮಾಡಿರ್ತಾರೆ, ಒಂದು 15 ಕಡೆ ಮಾಡಿದ್ದಾರೆ. ಅವ್ರನ್ನ ಅಲ್ಲಿ ಫಸ್ಟ್ ಕರ್ಕೊಂಡು ಹೋಗಿ ಅಲ್ಲಿ ಸೋಬರ್ ಆಗೋವರೆಗೂ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಬೆಂಗಳೂರಿನ ಬಾರ್, ಪಬ್, ಕ್ಲಬ್ಗಳಲ್ಲಿ ಈಗಾಗಲೇ ವಿಶೇಷವಾಗಿ ಮಧು ಲೋಕವೇ ಸೃಷ್ಟಿಯಾಗಿದೆ. ಹೊಸ ವರ್ಷದ ಸಂಭ್ರಮದ ಜೊತೆಗೆ ನಶೆ ಏರಿಸಿಕೊಳ್ಳುವಂಥವರು ಗ್ರಾಹಕರನ್ನ ಸೆಳೆಯೋ ಸಲುವಾಗಿ ಮಾಲೀಕರು ಕೂಡ ವಿಶೇಷ ಆಫರ್ಗಳನ್ನು ಮುಂದಿಟ್ಟಿದ್ದಾರೆ. ಪೊಲೀಸರು ವಿಶೇಷವಾಗಿ ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. 160 ಕಡೆ ಅಖಾಡಕ್ಕೆ ಇಳಿದಿದ್ದಾರೆ. ಸೆಲೆಬ್ರೇಷನ್ ಅಂತ ಕುಡಿದು ಬೈಕ್ ವಾಹನ ಚಲಾಯಿಸಿ ಟ್ರಾಫಿಕ್ ಪೊಲೀಸರ ಕೈಗೆ ತಗಲಾಕೊಂಡ್ರೆ ದಂಡ ಕಟ್ಟಬೇಕಾಗತ್ತೆ, ಹುಷಾರ್. ಇನ್ನು ಬೆಂಗಳೂರಿನ ಪ್ರಮುಖ ಜಂಕ್ಷನ್ಗಳಲ್ಲಿ ತೀವ್ರ ನಿಗಾ ಇರಿಸಲಾಗಿದೆ. 6,000ಕ್ಕೂ ಹೆಚ್ಚು CCTVಯನ್ನು ಅಳವಡಿಸಿ ಕಂಟ್ರೋಲ್ ರೂಮ್ ಕೂಡ ವೀಕ್ಷಣೆಯನ್ನ ಮಾಡಲಾಗುತ್ತೆ. ಏರ್ಪೋರ್ಟ್ ಫ್ಲೈಓವರ್ ಹೊರತುಪಡಿಸಿ ಬೆಂಗಳೂರಿನ 50ಕ್ಕೂ ಹೆಚ್ಚು ಫ್ಲೈಓವರ್ಗಳನ್ನು ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೂ ಬಂದ್ ಮಾಡಲಾಗುತ್ತೆ. MG ರಸ್ತೆ ಮೆಟ್ರೋ ನಿಲ್ದಾಣವು ರಾತ್ರಿ 10 ಗಂಟೆಗೆ ಮುಚ್ಚುತ್ತೆ. ಕಬ್ಬನ್ ಪಾರ್ಕ್ ಅಥವಾ ಟ್ರಿನಿಟಿ ಮೆಟ್ರೋ ನಿಲ್ದಾಣಗಳನ್ನು ಬಳಸಿ ಮಧ್ಯರಾತ್ರಿಯ ನಂತರ ಪ್ರತಿ 8 ನಿಮಿಷಗಳಿಗೊಮ್ಮೆ ರೈಲು ಸಂಚಾರ ಹೆಚ್ಚಿಸಲಾಗುತ್ತೆ. ಮಧ್ಯರಾತ್ರಿವರೆಗೆ ಮೆಟ್ರೋ ಹಾಗೂ BMTC ಬಸ್ ಸಂಚಾರ ಲಭ್ಯವಿದೆ. ಕೋರಮಂಗಲದಿಂದ ಮಾಹಿತಿ ಕೊಡ್ತಾರೆ ರಾಘು ಮತ್ತು ಇಂದಿರಾನಗರದಿಂದ ಮಾದೇಶ್ ಲೈವ್ಗೆ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಕೋರಮಂಗಲದಿಂದ ಮಾಹಿತಿಯನ್ನ ಪಡ್ಕೊಳ್ಳೋಣ. ರಾಘು, ಸದ್ಯ ಪಬ್ಗಳ ಒಂದು ಸಾಮ್ರಾಜ್ಯ ಅಂತ ಹೇಳಬಹುದು ಕೋರಮಂಗಲ. ಅಲ್ಲಿ ಹೇಗಿದೆ ಜನರ ಒಂದು ಕ್ರೌಡ್, ಹೇಗೆ ಕಾಣಿಸ್ತಾ ಇದೆ, ರೆಸ್ಪಾನ್ಸ್ ಹೇಗೆ ಸಿಗ್ತಾ ಇದೆ?
ದಿವ್ಯಾ, ಈಗಾಗಲೇ ಕೋರಮಂಗಲದಲ್ಲಿ ಹೊಸ ವರ್ಷವನ್ನ ಸ್ವಾಗತ ಮಾಡುವಂತ ನಿಟ್ಟಿನಲ್ಲಿ ಬಹಳ ದೊಡ್ಡ ಸಂಭ್ರಮಾಚರಣೆ ಶುರುವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳನ್ನ, ಜನ ಯಾವ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿ. ಬಹಳ ಕಟ್ಟುನಿಟ್ಟಾದಂತಹ ಬಿಗಿ ಬಂದೋಬಸ್ತನ್ನ ಪೊಲೀಸರು ಕೂಡ ಎಲ್ಲಾ ಕಡೆಗಳಲ್ಲೂ ಕೂಡ ಮಾಡ್ಕೊಂಡಿರುವಂತದ್ದು. ವಿಶೇಷವಾಗಿ ನಾವು MG ರೋಡ್, ಬ್ರಿಗೇಡ್ ರೋಡ್ ಅನ್ನ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಜನ ಸೇರುವಂತಹ ಪ್ರದೇಶ ಕೋರಮಂಗಲ, ಜೊತೆಗೆ ಅತಿ ಹೆಚ್ಚು ಪಬ್ಗಳು ಇರುವಂತದ್ದು ಕೂಡ ಈ ಭಾಗದಲ್ಲಿ. ಸೊ ಆ ಕಾರಣಕ್ಕಾಗಿ ಬರುವಂತವರಿಗೆ ಯಾವುದೇ ಸಮಸ್ಯೆಗಳು ಆಗಬಾರ್ದು, ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸದ್ಯ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಕಣ್ಣು ಆಯಿಸಿದಷ್ಟು ದೂರಕ್ಕೂ ಕೂಡ ಈಗ ದೊಡ್ಡ ಆ ಸಂಖ್ಯೆಯಲ್ಲಿ ಜನ ಕೂಡ ಕಾಣ್ತಾ ಇದ್ದಾರೆ. ಕೇವಲ ಅದೊಂದು ರಸ್ತೆ ಮಾತ್ರ ಅಲ್ಲ, ಎಲ್ಲಾ ರಸ್ತೆಗಳಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿಯನ್ನ ನಾವು ಇಲ್ಲಿ ಈ ಭಾಗದಲ್ಲಿ ಕಾಣಬಹುದು. ವಿಶೇಷವಾಗಿ ಈ ಭಾಗದಲ್ಲಿ ಒನ್ ವೇ ಅನ್ನ ಮಾಡಿರುವಂತದ್ದು. ಯಾವುದೇ ದಿಕ್ಕಿನಿಂದ ಬಂದರೂ ಕೂಡ ಒನ್ ವೇ ಅನ್ನ ಮಾಡಿ ಒಂದೇ ಎಕ್ಸಿಟ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಒಂದು ಕಡೆಯಿಂದ ಹೋದಂತವ್ರು ವಾಪಸ್ ಅದೇ ರಸ್ತೆಗೆ ಬರಬೇಕಾದ್ರೆ ಕಂಪ್ಲೀಟ್ ಆಗಿ ರೌಂಡ್ ಅನ್ನ ಹಾಕೊಂಡು ಬರಬೇಕಾಗಿರುತ್ತೆ. ಸೊ ಆ ಮುಖಾಂತರವಾಗಿ ಕ್ರೌಡ್ ಒಂದೇ ಕಡೆ ನಿಲ್ಲಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಅದು ಸಹಕಾರಿ ಆಗ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ಪೊಲೀಸರು ಕೂಡ ಬಹಳ ಹದ್ದಿನ ಕಣ್ಣನ್ನ ಇಟ್ಟಿರುವಂತದ್ದು. ವಿಶೇಷವಾಗಿ ಮಹಿಳೆಯರ ಸುರಕ್ಷಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ 2-3 ತಂಡಗಳನ್ನ ಹೆಚ್ಚುವರಿಯಾಗಿ ಮಾಡಿಕೊಳ್ಳಲಾಗಿದೆ. ಒಂದ್ ಕಡೆ ಮಹಿಳೆಯರ ರಕ್ಷಣೆಗಾಗಿ ಅಬ್ಬಕ್ಕ ತಂಡ, ಜೊತೆಗೆ ಚೆನ್ನಮ್ಮ ತಂಡವನ್ನ ರಚನೆಯನ್ನ ಮಾಡ್ಕೊಂಡಿದ್ರೆ, ಕ್ವಿಕ್ ರೆಸ್ಪಾನ್ಸ್ ಪೊಲೀಸರ ತಂಡವನ್ನು ಕೂಡ ಆ ರಚನೆಯನ್ನ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ 11 ಗಂಟೆಯ ನಂತರದಲ್ಲಿ ಕ್ರೌಡ್ ಇನ್ನಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಸಂಭ್ರಮಾಚರಣೆ ಆದ್ಮೇಲೆ ಆಚೆ ಬರುವಂತವ್ರು ಏನಿರ್ತಾರೆ ಅವರನ್ನ ನಿಭಾಯಿಸುವಂತಹ ನಿಟ್ಟಿನಲ್ಲಿ ಬೇಕಾದಂತ ಸಿದ್ಧತೆಗಳಾಗಿರುವಂತದ್ದು. ಸಾಮಾನ್ಯವಾಗಿ ಪಾರ್ಟಿ ಆದ ಮೇಲೆ ಒಂದಷ್ಟು ನಿಭಾಯಿಸುವಂಥದ್ದು ಸಾಕಷ್ಟು ಕಷ್ಟಗಳಾಗುವಂತ ಸಾಧ್ಯತೆಗಳಿರ್ತದೆ. ಸೊ ಅದೇ ಕಾರಣಕ್ಕಾಗಿ ಬರುವಂತವ್ರನ್ನ ನಿಭಾಯಿಸಬೇಕು ಅನ್ನುವಂಥ ಪೊಲೀಸ್ ಪಡೆಗಳನ್ನ ಹೆಚ್ಚು ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಬರುವಂತವರ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾನೆ ಇದೆ. ಸಮಯ ಕಳೆದಂತೆ ಇನ್ನಷ್ಟು ಹೆಚ್ಚಾಗುತ್ತೆ. ಜೊತೆಗೆ ಪೊಲೀಸರು 11:30-12 ಗಂಟೆ ಆಗ್ತಾ ಇದ್ದಾಗೇನೆ ರಸ್ತೆಯಲ್ಲಿ ಇರುವಂತವ್ರೆಲ್ಲರನ್ನೂ ಕೂಡ ಆದಷ್ಟು ಬೇಗ ಕ್ಲಿಯರ್ ಮಾಡಿ ಈ ಏರಿಯಾಗಳಿಂದ ಆಚೆ ಕಳಿಸಬೇಕು ಅನ್ನುವಂಥ ಒಂದಷ್ಟು ಪ್ಲಾನ್ಗಳನ್ನ ಕೂಡ ಹಾಕೊಂಡಿದ್ದಾರೆ. ಅದಾದ್ಮೇಲೆ 1 ಗಂಟೆ ತನಕ ಸಮಯಾವಕಾಶ ಪಬ್ಗಳಿಗೆ ಇರುವಂತ ಕಾರಣಕ್ಕಾಗಿ 12:30 ನಂತರದಲ್ಲಿ ಪಬ್ಗಳಲ್ಲಿ ಇರುವಂತವ್ರನ್ನು ಕೂಡ ಹಂತ ಹಂತವಾಗಿ ಆಚೆ ಸೇಫ್ ಆಗಿ ಕಳಿಸ್ಕೊಡ್ಬೇಕು ಅನ್ನುವಂತ ಪ್ಲಾನ್ ಗಳನ್ನ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಕೋರಮಂಗಲದಲ್ಲಿ ಈ ರೀತಿಯಾದಂತಹ ಚಿತ್ರಣ ಕಾಣ ಸಿಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ರಾಘು ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಮಾದೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಇಂದ್ರಾನಗರದಿಂದ. ಮಾದೇಶ್, ಈಗ ಸೆಲೆಬ್ರೇಷನ್ ಜೊತೆಗೆ ಅಷ್ಟೇ ಸವಾಲು ಕೂಡ ಪೊಲೀಸರಿಗಿದೆ. ಅದನ್ನು ಹೇಗೆ ಬ್ಯಾಲೆನ್ಸ್ಡ್ ಆಗಿ ನಿಭಾಯಿಸ್ತಾ ಇದ್ದಾರೆ? ಹೇಗಿದೆ ಜನರ ರೆಸ್ಪಾನ್ಸ್? ಸೆಲೆಬ್ರೇಷನ್ ಮೋಡ್ ಸ್ಟಾರ್ಟ್ ಆಗಿದೆಯಾ ಅಥವಾ ಇನ್ನೂ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿದೆಯಾ? ದಿವ್ಯಾ, ನೇರವಾಗಿ ದೃಶ್ಯಗಳನ್ನು ತೋರಿಸ್ತೀನಿ. ನಾನೀಗ ಇಂದಿರಾನಗರ 100 ಫೀಟ್ ರಸ್ತೆಯಲ್ಲಿದ್ದೀನಿ. ಪಬ್ಗಳಿಗೆ ಫೇಮಸ್ ಈ ರಸ್ತೆ. ಈ ರಸ್ತೆಯಲ್ಲಿ ಪಬ್ನ ಮುಂದೆ ಯಾವ ರೀತಿಯಾಗಿ ಸಾಲುಗಟ್ಟಿ ನಿಂತಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ಬೋದು. 9 ಗಂಟೆ ಆಗಿದೆ. 9 ಗಂಟೆಯ ಸಂದರ್ಭದಲ್ಲಿ ಪಬ್ಗೆ ಯಾವ ರೀತಿಯಾಗಿ ಜನ ಬರ್ತಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಸೆಲೆಬ್ರೇಷನ್ನ ಮೋಡ್ ಏನಿದೆ ಅದು ಈಗಾಗಲೇ ಶುರುವಾಗಿದೆ. ಜನ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕ ಯುವತಿಯರಲ್ಲಿ ಕಂಡು ಬರ್ತಾ ಇರುವಂಥದ್ದು. ಪಬ್ನ ಬಹುತೇಕ ಈಗ ಫುಲ್ ಆಗಿದೆ. ಈಗ ಇನ್ನೂ ಕೂಡ ಹೊರಗಡೆ ಕ್ಯೂ ನಿಂತಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಸೀಟ್ ಸಿಗಲಿ ಅಂತ, ಅಂದರೆ ಯಾರಾದರೂ ಏನೋ ಟೇಬಲ್ ಖಾಲಿ ಆಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಕಾಯುವಂಥ ಪರಿಸ್ಥಿತಿ ಈಗ ಇಂದಿರಾನಗರದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಜೊತೆಗೆ ಗಮನಿಸ್ಬೋದು ಸಂಪೂರ್ಣ ಈ ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಆಗಲೇ ಪಾರ್ಟಿ ಮೋಡ್ ಯಾವ ರೀತಿಯಾಗಿ ಸೆಲೆಬ್ರೇಷನನ್ನು ಮುಗಿಸ್ಕೊಂಡು ಒಂದು ಟೀಮ್ ಹೋಗ್ತಾ ಇದೆ. ಅಂದರೆ ಈಗಾಗಲೇ ಸೆಲೆಬ್ರೇಷನ್ನ ಮೂಡ್ ಶುರುವಾಗಿದೆ. ಜೊತೆಗೆ ಭದ್ರತೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಮಾಡ್ಕೊಂಡಿದ್ದಾರೆ. ಮಹಿಳೆಯರು ಹೆಚ್ಚಾಗಿ, ಅಂದರೆ ಯುವತಿಯರು ಕೂಡ ಹೆಚ್ಚಾಗಿ ಪಾರ್ಟಿಯಲ್ಲಿ ಜಾಯ್ನ್ ಆಗಿರೋದ್ರಿಂದ ಮಹಿಳಾ ಸಿಬ್ಬಂದಿಗಳು ಕೂಡ ಇಲ್ಲಿ ಇದ್ದಾರೆ. ಅಂದರೆ ಏನಾದರೂ ಸಮಸ್ಯೆಗಳಾದರೆ ಅವರೆಲ್ಲರಿಗೂ ಕೂಡ ಅವರನ್ನು ಇಲ್ಲಿ ಏನು ಟೆಂಟ್ ಹಾಕಿದ್ದಾರೆ, ಟೆಂಟ್ಗೆ ಕರ್ಕೊಂಬಂದು ಅವರನ್ನು ಕಳುಹಿಸುವಂಥ ಕೆಲಸ ಈಗ ಗಮನಿಸ್ಬೋದು. ಯುವಕ ಯುವತಿಯರು ಯಾವ ರೀತಿಯಂತ ಸೆಲೆಬ್ರೇಷನ್ ಮೋಡ್ನಲ್ಲಿ ಇದ್ದಾರೆ ಅಂತ. ಇನ್ನೂ ಕೂಡ ಕ್ಷಣಗಣನೆ ಶುರುವಾಗಿದೆ 2026 ಬರಮಾಡಿಕೊಳ್ಳೋದಕ್ಕೆ. ಅದಾಗಲೇ ಯುವಕ ಯುವತಿಯರು ಜೋಶ್ನಲ್ಲಿದ್ದಾರೆ. ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಈಗಾಗಲೇ ಸೇರ್ಕೊಂಡಿರುವಂಥದ್ದು. ಹಾಗೆ ಪೊಲೀಸರು ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಹಾಗೆ ಮಣಿಪಾಲಿಂದ ವೈದ್ಯರು ಕೂಡ ಇಲ್ಲಿ ಇರುವಂಥದ್ದು. ಏನಾದರೂ ಆರೋಗ್ಯ ಸಮಸ್ಯೆಗಳಾದರೆ ಅವ್ರಿಗೂ ಕೂಡ ಇಲ್ಲಿ ಚಿಕಿತ್ಸೆ ನೀಡುವಂಥದ್ದು ಪ್ರಾಥಮಿಕವಾಗಿ ಅದನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಎಲ್ಲಾ ರೀತಿಯಲ್ಲೂ ಕೂಡ ಭದ್ರತೆ ಇರುವಂಥದ್ದು. ಜೊತೆಗೆ ಸುರಕ್ಷತೆ ಜೊತೆಗೆ ನ್ಯೂ ಇಯರ್ ಅನ್ನ ಬರಮಾಡಿಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆಗಳಾಗಿದ್ದಾವೆ. ದಿವ್ಯಾ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರು ಹೊರವಲಯದಲ್ಲೂ ಕೂಡ ಈಗಾಗಲೇ ಪಾರ್ಟಿಯನ್ನ ಆರಂಭ ಮಾಡಿ ಆಗಿದೆ. ಪೊಲೀಸರು ಅನುಮತಿಯನ್ನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ರೆಸ್ಟೋರೆಂಟ್ಗಳಲ್ಲೂ ಕೂಡ ಪಾರ್ಟಿಯನ್ನ ಮಾಡ್ತಾ ಇದ್ದಾರೆ. ಉಳಿದಂತೆ ಬೆಳಗಾವಿ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಬಳ್ಳಾರಿ, ಮೈಸೂರು, ಕೋಲಾರ ಸೇರಿದಂತೆ ಜಿಲ್ಲೆಗಳಲ್ಲೂ ಕೂಡ ಹೊಸ ವರ್ಷ ಸಂಭ್ರಮ ಬಲು ಜೋರಾಗಿದೆ. ಕರಾವಳಿ ಜಿಲ್ಲೆಗಳ ಕಡಲ ತೀರಗಳು, ಹೋಮ್ ಸ್ಟೇ, ರೆಸಾರ್ಟ್ಗಳು ಬಹುತೇಕ ಭರ್ತಿಯಾಗಿದೆ. ಇನ್ನು ಕೇಕ್ಗಳು, ಚಾಕ್ಲೇಟ್, ಗಿಫ್ಟ್ ಬಾಕ್ಸ್ಗಳಿಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡು. ಅದರಲ್ಲೂ ಕೇಕ್ಗಳಂತೂ ತರಹೇವಾರಿಯಲ್ಲಿ ಕಣ್ಕುಗ್ತಾ ಇವೆ. ನಾಳೆ ರಾಜ್ಯದ ಬಹುತೇಕ ದೇಗುಲಗಳಲ್ಲಿ ವಿಶೇಷ ಪೂಜಾ ಕಾರ್ಯಗಳು ಕೂಡ ನಡೆಯಲಿದ್ದು ಜನ ದೇವರ ದರ್ಶನಕ್ಕೆ ಮುಗಿ ಬೀಳಲಿದ್ದಾರೆ.
ಇನ್ನುಳಿದಂತೆ ದೇಶ ವಿದೇಶದಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಗೋವಾದ ಕಡಲ ಕಿನಾರೆ ಪ್ರವಾಸಿಗರಿಂದ ತುಂಬಿದೆ. ಬ್ರೆಜಿಲ್ನ ರಿಯೋ ಡಿ ಜನೈರೋದ ಕೋಪಾಕಬಾನಾ ಬೀಚ್, ದುಬೈನ ಬುರ್ಜ್ ಖಲೀಫಾ, ನ್ಯೂಜಿಲೆಂಡ್ನ ಆಕ್ಲೆಂಡ್ ಸ್ಕೈ ಟವರ್, ಆಸ್ಟ್ರೇಲಿಯಾದ ಸಿಡ್ನಿ ಹಾರ್ಬರ್ ಬ್ರಿಡ್ಜ್, ಒಪೆರಾ ಹೌಸ್, ಅಮೆರಿಕಾದ ನ್ಯೂಯಾರ್ಕ್ನ ಟೈಮ್ಸ್ ಸ್ಕ್ವೇರ್, ಇಂಡೋನೇಷ್ಯಾದ ಬಾಲಿಯಾ ಸೆಮಿನ್ಯಾಕ್, ಸಿಂಗಾಪುರದ ಮರೀನಾ ಬೇ, ತೈವಾನ್ನ ತೈಪೆ, ಥೈಲ್ಯಾಂಡ್ನ ಬ್ಯಾಂಕಾಕ್ ಚಾವೋ ಪ್ರಾಯ ನದಿ, ಹಾಂಗ್ಕಾಂಗ್ನ ವಿಕ್ಟೋರಿಯಾ ಹಾರ್ಬರ್, ಸ್ಕಾಟ್ಲೆಂಡ್ನ ಎಡನ್ಬರ್ಗ್ನಲ್ಲಿ ವರ್ಣರಂಜಿತ ಪಟಾಕಿಗಳ ಚಿತ್ತಾರ, ಚಮತ್ಕಾರ ಅನಾವರಣ.